ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ಒಂದು ರೆಸಾರ್ಟಿಗೆ ಹೋಗ್ಬಿಟ್ಟು, ಯಾವ್ದು ರೆಸಾರ್ಟ್ ಹೇಳಿ ನೋಡೋಣ, ರ್ಯಾಂಚ್ ಬಿಗ್ ಬ್ಯಾನಿಯನ್ ವೈನ್ ಯಾರ್ಡ್ ಅಂಡ್ ರೆಸಾರ್ಟ್ ಅಂತ. ಆ ರೆಸಾರ್ಟ್ಗೆ ಹೋಗ್ಬಿಟ್ಟು ನಾವೆಲ್ಲ ಫುಲ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ ಸ್ನೇಹಿತರೆ. ಯಾಕೆ ನಾನು ಆ ರೆಸಾರ್ಟ್ ಬಗ್ಗೆ ಇಷ್ಟು ಹೇಳ್ತೇನೆ ಅಂದ್ರೆ, ಏನೋ ಪ್ರಮೋಷನ್ ಎಲ್ಲ ಏನಿಲ್ಲ ಸ್ನೇಹಿತರೆ, ಆದ್ರೆ ಆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಒಂದು ಫ್ಯಾಮಿಲಿ ವೀಕೆಂಡ್ ಸ್ಪೆಂಡ್ ಮಾಡಕ್ಕೆ ಅಂತ ಅನ್ಕೊಂಡ್ಬಿಟ್ಟು, ನಿಮ್ಗೆ ರಶ್ ಬೇಡ, ಏನೋ ಕ್ರೌಡ್ ಬೇಡ, ನಾವು ಆರಾಮಾಗಿ ಹೋಗಿ ಬರ್ತೀವಿ ಅಂತಂದ್ರೆ ಒಂದು ವೀಕ್ ಡೇ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವತ್ತು ಇನ್ನೊಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ನೀವು ನೋಡ್ತಾ ಇದ್ದೀರಾ, ಇವತ್ತು ಬಂದ್ಬಿಟ್ಟು ಸಂಡೇ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಅಲ್ಲಿ ಸ್ನೇಹಿತರೆ, ನಾವು ಮನೇಲಿ ಏನೇನ್ ಮಾಡ್ತೀವಿ ಅಂತ ನೀವು ತೋರಿಸ್ತೀನಿ. ಆರಾಮಾಗಿ ಚಿಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಮನೆ ಕೂತಿದೀವಿ. ಇವತ್ತೆಲ್ಲ ಫಸ್ಟ್ ನಮ್ಮ ಮನೇಲಿ ತಿಂಡಿ ತಿನ್ಕೊಂಡು, ಯಾಕಂದ್ರೆ ಎಲ್ಲರದ್ದು ತಿಂಡಿ ಆಗ್ಬಿಟ್ಟಿದೆ. ನನ್ನ ಒಬ್ಬನೇ ತಿಂಡಿ ಉಳ್ಕೊಂಡಿದೆ. ನಮ್ಮ ಮನೆ ಸ್ಪೆಷಲ್ ತಿಂಡಿ ಏನಮ್ಮ? ಸ್ಪೆಷಲ್ ತಿಂಡಿ ಇಡ್ಲಿ. ಯಾಕೆ ಸ್ಪೆಷಲ್ ತಿಂಡಿ ಅಂದ್ರೆ ನಮ್ಮನೆ ಯಾವತ್ತು ತಿಂಡಿ ಏನಿರುತ್ತೆ ಹೇಳ್ರಿ? ಸಂಡೇ ಇಡ್ಲಿ ಇರೋದೇ ಇಲ್ಲ. ಸಂಡೇ ಅಂತೂ ಇಡ್ಲಿ ಅಂತ ಯಾವ್ದಕ್ಕೆ ಇರಲ್ಲ. ಎಲ್ಲ ನಿಮ್ಗೆ ಡೀಟೇಲ್ ಹೇಳ್ತೀನಿ ಯಾಕೆ ಇರಲ್ಲ, ಏನ್ ಕತೆ ಅಂತ. ಚಪಾತಿ ಇಡ್ಲಿ ತಿಂಡಿ ನಮ್ಗೆ ಬೆಳಗ್ಗೆ. ಆದ್ರೆ ಇವಾಗಲೇ ಹೇಳ್ಬಿಡ್ತೀನಿ ಕೇಳ್ರಿ, ಯಾಕೆ ಕೈಮಾ ಚಪಾತಿ ಇವತ್ತು ಇಲ್ಲ ಅಂತ ಅನ್ಕೊಂಡ್ಬಿಟ್ಟು. ಯಾಕಂದ್ರೆ ಹೇಳ್ರಮ್ಮ, ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಂಗೆ ಕೊಲೆಸ್ಟ್ರಾಲ್ ಆಗಿದೆ ಅಂತ. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಂಗೆ ಕೊಲೆಸ್ಟ್ರಾಲ್ ಆಗಿದೆ ಅಂತೇಳಿ ಇವರೆಲ್ಲ ತಿನ್ನೋದು ಇವರು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ಒಂದ್ ಸ್ವಲ್ಪ ಕೊಲೆಸ್ಟ್ರಾಲ್ ಹೈ ಆಗಿದೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾವು ನಾನ್ ವೆಜ್ ತಿನ್ನೋದನ್ನ ಒಂದ್ ಸ್ವಲ್ಪ ಮನೇಲಿ ಕಮ್ಮಿ ಮಾಡ್ಬಿಟ್ಟಿದೀವಿ. ನಾವು ಪೂಜಾ ವಾರದಲ್ಲಿ ಒಂದ್ಸಲ ಮಾತ್ರ ತರ್ಕೊಂಡು ತಿಂತಾ ಇದೀವಿ. ಉಳಿದ ದಿವಸ ಮೊಟ್ಟೆ ಆ ತರ ಎಲ್ಲ ತಿಂತಾ ಇದೀವಿ ನಾವು. ಇನ್ನೊಂದು ಮೇನ್ ರೀಸನ್ ಏನಂತಂದ್ರೆ, ನಮ್ಮಮ್ಮ ಶ್ರಾವಣ ಮಾಡ್ತಾರೆ. ಶ್ರಾವಣ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಿಮ್ಗೆಲ್ಲ ಗೊತ್ತಿದೆ. ಯಾವತ್ತಿನ ಸ್ಟಾರ್ಟ್ ಆಯ್ತು ಶ್ರಾವಣ? ಮೊನ್ನೆ ಅಮಾವಾಸ್ಯೆಯಿಂದ ಸ್ಟಾರ್ಟ್, 24ಕ್ಕೆ ಸ್ಟಾರ್ಟ್ ಆಗಿದೆ. 24ಗೆ ಸ್ಟಾರ್ಟ್ ಆಗಿದೆ. ಇವತ್ತು 27. ಸೊ ಒಟ್ಟಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಒಂದ್ 2-3 ದಿವಸ ಆಗಿದೆ ಸ್ನೇಹಿತರೆ. ಇವಾಗ ಗುಲ್ಬರ್ಗದಲ್ಲಂತೂ ಫುಲ್ ಜೋರಾಗಿ ಶ್ರಾವಣ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಯಾಕಂತಂದ್ರೆ ಅವ್ರಂತೂ ಫುಲ್ ಮನೆ ಕ್ಲೀನ್ ಮಾಡಿ, ಇರೋ ಬರೋ ಕರ್ಟನ್ ಬೆಡ್ಶೀಟ್ ಅದು ನಮ್ಮನೆಲ್ಲ ತೊಳೆದಿದಲ್ವಾ, ನಮ್ಮನೆಲ್ಲ ವಾಶ್ ಮಾಡಿದ್ದಾರೆ. ಈ ವರ್ಷ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮನೆ ಶ್ರಾವಣ ಮಾಡಕ್ ನಾನ್ ಬಿಡೋದಿಲ್ಲ. ಯಾಕಂದ್ರೆ ನಮಗೆ ನಾನ್ ವೆಜ್ ಬಿಟ್ಟಿರಕ್ ಆಗೋದಿಲ್ಲ. ಹುಲಿ ಯಾವತ್ತಾದ್ರೂ ಕಾಡಲ್ಲಿ ನಾನ್ ವೆಜ್ ಇಲ್ಲದೆ ಇರೋದು ನೋಡಿದೀರಾ? ಯಾರು ಹೇಳಿದ್ರು ನಿಮ್ಗೆ? ಹಂಗೇನೆ ನಮ್ಮಮ್ಮ ಶ್ರಾವಣ ಮಾಡ್ತಾರೆ ನಮ್ಮ ಮನೇಲಿ. ಮೈ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಇಟ್ಕೋಬೇಕಂದ್ರೆ 1 ತಿಂಗಳು ಬಿಡ್ಬೇಕು. ಮೈ ಎಲ್ಲ ರಿಲ್ಯಾಕ್ಸ್ ಇಟ್ಕೊಂಡು ಮೆಡಿಟೇಷನ್ ಮಾಡೋ ಸ್ನೇಹಿತರೆ. ದೇವ್ರ ಹೆಸರು ಜನರು ಹಿಂಗ್ ಮಾಡಿ 1 ತಿಂಗಳು ಬಿಡ್ತಾರೆ ನಾನ್ ವೆಜ್ ತಿಂದೇ ಇರೋರು. ಮಗನೇ ಸ್ನೇಹಿತರೆ, ನಾವು ಇದು ಬರೀ ನಾವು ಊಟ ಬಿಡೋ ಬಗ್ಗೆ ಮಾತಾಡ್ತಾ ಇದೀವಿ. ಶ್ರಾವಣ ಅಂದ್ರೆ ಆಕ್ಚುಲಿ ಗುಲ್ಬರ್ಗ ಕಡೆ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಈ ದಾಡಿ ತೆಗಿಯಲ್ಲ, ಕೂದಲು ಕಟಿಂಗ್ ಮಾಡಂಗಿಲ್ಲ, ಚಪ್ಪಲಿ ಹಾಕೊಳ್ಳೋದು. ಎಷ್ಟೊಂದ್ ಜನ ಅರಕೆ ಹೊತ್ಕೊಂಡಿರ್ತಾರೆ, ಚಪ್ಪಲಿ ಹಾಕೊಳ್ಳೋದಿಲ್ಲ. ಅಲ್ಲಿ ಅಪ್ಪನ ಗುಡಿ ಅಂತ ಇದೆ, ಮುಂಚೆ ಬ್ಲಾಗ್ಸ್ ಎಲ್ಲ ತೋರಿಸಿ ನಾನು ನಿಮ್ಗೆ ಗುಲ್ಬರ್ಗದ ಬಗ್ಗೆ. ಅಲ್ಲಿದ್ದಾಗ 5 ಗಂಟೆಗೆ ಎದ್ದು ಗುಡಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆ 5 ಗಂಟೆಗೆ. ಬೆಳಗ್ಗೆ 5 ಗಂಟೆಗೆ ನೋಡ್ರಿ, ಈ ಮಾತನ್ನ ಇವಾಗ ಗೊತ್ತಾಗ್ತೈತೆ. ಯಾಕಂದ್ರೆ ಗುಲ್ಬರ್ಗ ನಾನು ಯಾವತ್ತೂ ಬೆಳಗ್ಗೆ 5 ಗಂಟೆಗೆ ಎದ್ದೇ ಇಲ್ಲ. ಮಲ್ಗೆ ಇರ್ತಿದ್ದೆ, ಇವನಿಗೆ ಗೊತ್ತಿಲ್ಲ. 5 ಗಂಟೆಗೆ ಸ್ನಾನ ಮಾಡಿ ಹೋಗ್ಬಿಡ್ತಿದ್ದೆ. ನಾನು ಹೋಗಿ 6:30 ಮನೆಗೆ ಬಂದು ಇವ್ರಿಗೆಲ್ಲ ಅಡಿಗೆ ಮಾಡಿಟ್ಟು ಆಫೀಸ್ಗೆ ಹೋಗ್ತಿದ್ದೆ ನಾನು. ಏನ್ ಅಚೀವ್ಮೆಂಟ್ ನೋಡ್ರಿ ನಮ್ಮ ಅಮ್ಮನ್. ಬನ್ನಿ ಸ್ನೇಹಿತರೆ, ಕತೆ ಹೇಳ್ತಾ ಕುತ್ಕೊಂಡು ಶ್ರಾವಣ ಗುಲ್ಬರ್ಗ ಬಗ್ಗೆ ಹಂಗಿಲ್ಲ. ಇವಾಗ ಫಸ್ಟ್ ನಮ್ ತಿಂಡಿ ತಿನ್ಕೊಳ್ಳೋಣ ನಾವು. ಹಾಗೆ ನಿಮ್ಗೆ ಸ್ವಲ್ಪ ಒಂದು ವಿಷಯ ಹೇಳೋದಿದೆ ನಂಗೆ. ಏನ್ ವಿಷಯ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಫಸ್ಟ್ ತಿಂಡಿನ ಸ್ಟಾರ್ಟ್ ಮಾಡ್ಕೋಣ. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಫಸ್ಟ್ ಇಡ್ಲಿ ಸೇವೆಯನ್ನು ಮಾಡೋಣ. ಇಡ್ಲಿ ಮನೇಲಿ ಮಾಡಿದ್ರೆ ಎಷ್ಟು ರುಚಿ ಆಗುತ್ತಲ್ಲ, ಎಷ್ಟು ತಿನ್ಬೇಕು ಅನ್ಸುತ್ತೆ. ಜಾಸ್ತಿ ತಿನ್ಬೇಕು. ಅದು ನಿಜ. ಏನ್ ಗೊತ್ತಾ ಸ್ನೇಹಿತರೆ, ಮನೇಲಿ ಇಡ್ಲಿ ಮಾಡಿದ್ರೆ ನೀವೊಂದು 4-5 ಇಡ್ಲಿ ಆರಾಮಾಗಿ ತಿನ್ಬಿಡ್ತೀರಾ. ಅದೇ ನೀವು ಹೊರಗಡೆ ಹೋಟೆಲಲ್ಲಿ ಹೋಗಿ ಇಡ್ಲಿ ತಿನ್ಬೇಕು ಅಂತಂದ್ರೆ ನಿಮ್ಗೆ 2 ಇಡ್ಲಿ ಮೇಲೆ ಜಾಸ್ತಿ ಹೋಗೋದೇ ಕೇಳಿ. ನಿಮ್ಗೆ ಏನೋ ಸೋಡಾ ಹಾಕಿರ್ತಾರೋ ಏನೋ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ 2 ಇಡ್ಲಿಗಿಂತ ಜಾಸ್ತಿ ಹೋಗೋದೇ ಇಲ್ಲ. ನಾನು ಅಷ್ಟೊಂದ್ಸಲ 3 ಇಡ್ಲಿ ತಗೊಂಡು ಟ್ರೈ ಮಾಡಿದ್ದೀನಿ. 2.5 ಇಡ್ಲಿ ತಿಂದಿರ್ತೀನಿ, ಇನ್ನೊಂದು ಅರ್ಧ ಇಡ್ಲಿ ಹೊರಗಡೆ ಫೋರ್ಸಲ್ಲಿ ತಿಂತಿರ್ತೀನಿ. ತಗೊಂಡಿದ್ದೀನಿ ನಾನು ಆ ರೀಸನ್ಗೆ. ಹೋಟೆಲಲ್ಲಿ ಚೆನ್ನಾಗಿ ಮಾಡ್ತಾರೆ, ಬಟ್ ಅದು ಹೋಗೋದಿಲ್ಲ. ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಹೋಗೋದಿಲ್ಲ. ಜಾಸ್ತಿ ತಿನ್ನಕ್ಕಾಗಲ್ಲ, ಕ್ವಾಂಟಿಟಿ ಅಷ್ಟೇ. ಆಯ್ತು ನೋಡಿ ಸ್ನೇಹಿತರೆ, ತಿಂಡಿ ತಿನ್ನೋದಂತೂ ಮುಗೀತು. ಇನ್ನು ನೆಕ್ಸ್ಟ್ ಕೆಲಸಗಳು ಏನಿದೆ ಅದನ್ನೆಲ್ಲ ಮಾಡ್ಕೊಂಡು, ಅದಕ್ಕಿಂತ ಮೇನ್ ಏನಂತಂದ್ರೆ, ಇಲ್ಲಿ ನೋಡಿ ನಮ್ಮ ಪೂಜಾ ಮಾಡಮ್ಮವ್ರು ಏನ್ ಮಾಡ್ತಾರೆ ಹಿಂದ್ಗಡೆ. ಏನ್ ಪೂಜಾ, ಒಂದ್ ಸ್ವಲ್ಪ ಸೈಡಿಗೆ ಜರ್ಗು. ನೀನು ಏನ್ ತಗೊಂಡಿದ್ಯಾ, ಏನ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತೋರ್ಸ ನಮ್ಮ ಸ್ನೇಹಿತರಿಗೆಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಮನೆಗೆ ಒಂದು ಹೊಸದು ಏನಂತಾರೆ ಇದಕ್ಕೆ, ಎಲ್ಲಾರ ಮನೆ ಇಂಟೀರಿಯರ್ಸ್ ನಾನ್ ಮಾಡ್ತಾ ಇದ್ರೆ, ನಮ್ಮ ಮನೆ ಇಂಟೀರಿಯರ್ಸ್ ನನ್ನ ಹೆಂಡತಿ ಮಾಡ್ತಾರೆ. ಹೆಂಗೆ ನೋಡ್ರಿ ಅವ. ಅಲ್ಲಿ ರೆಸಾರ್ಟಿಗೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ನರ್ಸರಿಗಳಿದೆ. ನಾವು ರೆಗ್ಯುಲರ್ ಆಗಿ ಅಲ್ಲೇ ತಗೊಂತೀವಿ. ಆಕ್ಚುಲಿ ನಮ್ಮಮ್ಮ ಒಂದಿಷ್ಟು ಪ್ಲಾಂಟ್ಸ್ ಎಲ್ಲ ತಗೊಂಡಾರ ಅಲ್ಲೇನೆ. ಅದ್ರ ಜೊತೆ ಈ ಪ್ಲಾಂಟ್ಸ್ ಎಲ್ಲ ತಗೊಂಡು, ಈ ಪಾಟ್, ಈ ಸ್ಟ್ಯಾಂಡ್ ಎಲ್ಲ ಅಲ್ಲಿಂದ ತಗೊಂಡ್ಬಂದ್ರೆ ಈ ಜಾಗ ಅಂದ್ರೆ ನೀಟಾಗಿ ಇಡ್ಬೇಕಿತ್ತು ಅಂತ ನಮ್ಮ ಪೂಜಾ ಮೇಡಮ್ ಅವ್ರ ಪ್ಲಾನ್ ಇತ್ತು. ಸ್ಟ್ಯಾಂಡ್ ಅಲ್ಲಿ ನೀಟಾಗಿ ಇಟ್ಟಿದ್ರು, ಏನ್ ಚೆನ್ನಾಗಿರುತ್ತಲ್ಲ ನಮ್ಮ ಮನೆ ಇಟ್ರೆ ಅಂತ ನಮ್ಮ ಅತ್ತೆ ಐಡಿಯಾ ಕೊಟ್ರು. ಹೌದಲ್ಲ ಅಂತ ತಗೊಂಡ್ ಬಂದ್ಬಿಟ್ವಿ ಅಲ್ಲಿ. ಒಂದು ವಿಷಯ ಹೇಳ್ತೀನಿ ನಾನು ನಿಮ್ಗೆ. ಮೇನ್ ಏನು ಅಂತ ಸ್ನೇಹಿತರೆ, ಈ ತರ ಮನೆ ಮೇನ್ ಡೋರ್ ಇದ್ದಾಗ ಇದ್ರ ಎದುರುಗಡೆ ಈ ತರ ಶೂ ರ್ಯಾಕ್ ಅನ್ನ ಇಟ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಏನು ಅಂತಂದ್ರೆ, ಅದು ಪ್ರಾಬ್ಲಮ್ ಅನ್ನು ಸಾಲ್ವ್ ಹೇಗೆ ಮಾಡಬಹುದು ಅಂತಂದ್ರೆ, ವಾಸ್ತು ಪ್ರಕಾರ ನೀವು ಮನೆ ಮೇನ್ ಡೋರ್ ಪಕ್ಕದಲ್ಲಿ ನಿಮ್ಮ ಹತ್ರ ಆಪ್ಷನ್ ಇಲ್ಲ ಶೂ ಇಟ್ಕೊಳಕ್ಕೆ. ಇಲ್ಲೇ ಇಟ್ಕೊಬೇಕಾಗಿ ಬಂದಿನ ಅಂತ ಇಟ್ಕೊಳ್ಳಿ. ಆದ್ರೆ ಆ ಶೂ ರ್ಯಾಕ್ ನ ನೀವು ಯಾವ್ದೇ ಕಾರಣಕ್ಕೂ ಶೂ ರ್ಯಾಕ್ ತರ ಜೋಡಿಸಬಾರ್ದು. ನೀಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ, ಈ ತರ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಅದನ್ನ ಶೂ ರ್ಯಾಕ್ ಅನ್ಸ್ಲೇಬಾರ್ದು ನೋಡಕ್ಕೆ, ಕಣ್ಣಿಗೆ ಬಂದವ್ರಿಗೆ ಯಾವುದೇ ಕಾರಣಕ್ಕೂ. ಆ ತರ ಮೇಂಟೈನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಅದು ವಾಸ್ತುಗೆ ಏನೋ ತಪ್ಪಲ್ಲ, ಅದು ತಡೆಯೋದಿಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ ಮನೆಗೂ ಕೂಡ. ಸೊ ಅದೇ ರೀಸನ್ ಇಟ್ಕೊಂಡ್ಬಿಟ್ಟು
ಅಂದ್ಬಿಟ್ಟು ನಾವು ಈ ಜಾಗನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ. ಸೊ ಹೆಂಗಿದಲ್ಲಿ ಹೋಗಿದ್ವಲ್ಲ ಅಂತ ಅನ್ಕೊಂಡು ಎಲ್ಲ ಎತ್ಕೊಂಡ್ ಬಂದಿದ್ದಾಳೆ. ಇನ್ನೇನೋ ತರ ಪ್ಲಾನ್ ಏನ್ ಮಾಡೋದು ಈ ಜಾಗದಲ್ಲಿ? ನಮ್ಮ ಏನಂತಾರೆ ಬಾಲ್ಕನಿ ಬಾಲ್ಕನಿಯಲ್ಲಿ ಹಾಕೋಣ ಅಂತ ಪಾಟ್ಸ್ ಎಲ್ಲ ತಂದ್ವಿ. ಹೌದು, ನಮ್ಮ ಬೆಡ್ರೂಮ್ಗೆ ಹಾಕಕ್ಕ ಗಿಡಗಳು ತರಬೇಕು. ನಾವ್ ಏನ್ ಗೊತ್ತಾ ಸ್ನೇಹಿತರೆ, ಆ ಏರಿಯಾ ಹೋದಾಗಲೇ ನಾವೆಲ್ಲ ಇದು ಏನಂತಾರ ಅದಕ್ಕೆ ಅದು ಹೂ ಬರಕ್ಕೆ ಅದು ಕಾಳುಗಳು ಆಗ್ತಿರಲ್ಲ. ನಾವು ಕರೆಕ್ಟ್ ಇಲ್ಲಿದೆ, ಅದು ಇಲ್ಲೇ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ನೋಡಿ, ಇದು ನಮ್ಮಮ್ಮ ಇದನ್ನ ತಗೊಂಡವ್ರೆ. ಇದೇನೋ ಈ ಕಡ್ಡಿಗಳು ನೆಟ್ಟಿದ್ರೆ ಹೂಗಳು ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾರೆ. ಇದನ್ನ ತಗೊಂಡಿದ್ದಾರೆ. ಏನಿದೆ ಅದು ಹೆಸರು? ಇದು ನೋಡಿ ಸ್ನೇಹಿತರೆ, ಇದು ನ್ಯೂಟ್ರಿಷನ್ ಸ್ಟಿಕ್. ಇದು ಹಾಕಿದ್ರೆ ಹೂಗಳು ಚೆನ್ನಾಗಿ ಬರ್ತಾವಂತೆ. ಇದು ಹಾಕಿದ್ರೆ ಗಿಡಗಳದ್ದು ಗ್ರೋತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯೂರಿಯಾ ಅಂತ ಹೇಳ್ತಾರೆ. ಅಲ್ಲಿ ನಮಗೆ ಎಷ್ಟು ಕಮ್ಮಿ ರೇಟ್ ಸಿಗುತ್ತಲ್ಲ, ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಬಂದು ತಗೊಂಡ್ರೆ ಸರಿಯಾಗಿ ದುಡ್ಡಾಗೋದಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿಂದ ತಗೊಂಡ್ಬಂದ್ಬಿಡ್ತೀವಿ. ಇದನ್ನೆಲ್ಲ ಮೇಂಟೈನ್ ಮಾಡೋದು ನಮ್ಮ ಪೂಜಾ ಮತ್ತೆ ನಮ್ಮ ಅಮ್ಮನೇ. ನಮ್ಮ ಮನೇಲಿ ನಾನು ಜಾಸ್ತಿ ಮನೇಲಿ ಇರೋದೇ ಇಲ್ಲ. ಏನು ಮಾಡಿ ಮೇನ್ ಕಲ್ಬಿಟ್ಟು ಇಲ್ಲ ನೋಡಿದ್ರು ನಿಧಿ. ನಮ್ ನಿಧಿ ಅಂತೂ ಎಲ್ಲ ಬಳ್ಳಿಗಳೆಲ್ಲ ಇಟ್ಟರೆ ಜಗ್ಗಿ ಇಟ್ಬಿಡೋದು. ಓಕೆ ಬಾಯ್ ಬಾಯ್. ಓಕೆ ಮೇಲೆ ಹೋಗ್ತಾ ಇದೀರಾ? ಓಕೆ ಬಾಯ್ ಬಾಯ್ ಬಾಯ್. ಹತ್ಕೊಂಡು ಮೇಲೆ ಆರಾಮ ಹೋಗ್ತಾರೆ ಇವ್ರು ಆಡೋರು. ಓಹೋ ಅದ್ ಬಾಯ್ ಬಾಯ್ ಸ್ನೇಹಿತರೆ. ಎಷ್ಟೊಂದು ಇದಾವೆ ಸ್ನೇಹಿತರೆ. ಇವಾಗ ನಮ್ಮದ ಗಿಡಗಳ ತುಂಬಾ ಕಮ್ಮಿ ಇದೆ. ನೋಡಿ ಇಲ್ಲಿ ನೋಡಿ, ಇನ್ನೊಂದು ಎಷ್ಟೊಂದು ಪ್ಲಾಂಟ್ಸ್ ಪಾಟ್ಸ್ ಗಳು ಇದಾವೆ. ಮೇಲ್ಗಡೆ ಮನಿ ಪ್ಲಾಂಟ್ ಬೆಳ್ತಾರೆ ನಮ್ಮಮ್ಮ. ಏನಕ್ಕೆ ಬೆಳ್ತಾರೆ ನಮ್ಮ ಮನಿ ಪ್ಲಾಂಟ್? ನಮ್ಮಮ್ಮ ಹೇಳ್ರಮ್ಮ. ಓ, ಇವಾಗ ವಿಡಿಯೋದಲ್ಲಿ ಶೋ ಚೆನ್ನಾಗೈತೆ ಅಂತ ಹೇಳ್ತಾರೆ. ಪೂಜೆ ಅಂತ ಆಗ್ತಿಲ್ಲ. ಎದಕ್ಕೆ ಬೆಳ್ತಾರೆ ಮಮ್ಮಿ ಮನಿ ಪ್ಲಾಂಟ್? ಮನಿ ಪ್ಲಾಂಟ್ ಬೆಳೆಸಿದ್ರೆ ಮನೇಲಿ ಮನಿ ಬರುತ್ತಂತೆ ಸ್ನೇಹಿತರೆ. ನಿಜಾನೇ ಇರ್ಬೋದು, ಹೇಳಕ್ ಬರಲ್ಲ. ಬಟ್ ಅದು ಶೋನು ಚೆನ್ನಾಗಿರುತ್ತೆ. ಅದ್ರಲ್ಲಿ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಹೆಣ್ಮಕ್ಳು ಹಂಗೆ ರೀ. ಮನಿ ಪ್ಲಾಂಟ್ ಅಂದ್ರೆ ಮನಿ ಬರ್ತದೆ ಅಂತ ತಿಳ್ಕೊಂಡೆ ಬೆಳೆಸ್ತೀವಿ. ಆಯ್ತಾ? ಹಂಗಂತ ಅಂದ್ಬಿಟ್ಟು ನೋಡ್ರಿ, ಇಲ್ಲೊಂದು ಸ್ನೇಕ್ ಪ್ಲಾಂಟ್ ಐತೆ ಮೂಲೆಯಲ್ಲಿ ಕಾಣ್ತೈತಲ್ಲ, ಇದು ಸ್ನೇಕ್ ಪ್ಲಾಂಟ್ ಐತೆ. ಹಂಗಂತ ಅಂದ್ಬಿಟ್ಟು ಸ್ನೇಕ್ ಬರುತ್ತೆ ಅಂತಲ್ಲ. ನನಗೆ ಉದಾಹರಣೆ ಅಲ್ಲ ನೋಡ್ರಿ. ಏನ್ ಹೇಳಿದ್ರು ಕೂಡ ಎಲ್ಲ ತಿರುಗಿ ಬರಗಿ ನನಗೆ ಸಿಗಾಕ್ತಾರೆ ನೋಡ್ರಿ ಇವರು. ಆಮೇಲೆ ಸ್ನೇಹಿತರೆ, ಇನ್ನೊಂದೇನಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಏನು ವಿಷಯ ಅಂದ್ರೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಇವಾಗ ನನ್ನ ವಿಡಿಯೋಸ್ ತುಂಬಾ ಕಮ್ಮಿ ವ್ಯೂಸ್ ಬರ್ತದೆ ಸ್ನೇಹಿತರೆ. ಎಷ್ಟು ವ್ಯೂಸ್ ಬರ್ತದೆ ನಂದು ಇವಾಗ ನನ್ನ ವಿಡಿಯೋಸ್ಗೆಲ್ಲ 400, 500, ಮ್ಯಾಕ್ಸಿಮಮ್ 600 ಆ ಥರ ಎಲ್ಲ ವ್ಯೂಸ್ ಬರ್ತಾ ಇದೆ. ಅದೇ ವಿಷಯ ಬಗ್ಗೆ ನಮ್ಗೆಲ್ಲ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು. ನಂದೇ ಫಾಲ್ಟ್ ಅಲ್ಲ, ನಂದೇ ಫಾಲ್ಟ್ ಇದೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆಲ್ಲ ಮುಂಚೆ ಬ್ಲಾಗ್ಸ್ ಎಲ್ಲ ಕೂಡ ಹೇಳಿದ್ದೀನಿ, ನಾನು ರೆಗ್ಯುಲರ್ ಆಗಿ ಬ್ಲಾಗ್ಸ್ ಅನ್ನು ಹಾಕ್ತಾ ಇರಲಿಲ್ಲ. ಸೊ ಅದರಿಂದ ಏನಾಗುತ್ತೆ, ಯೂಟ್ಯೂಬ್ ಒಂದು ಅಲ್ಗಾರಿಥಮ್ ಇರುತ್ತೆ. ಅಲ್ಗಾರಿಥಮ್ ಅಂದ್ರೆ ಒಂದು ಫಾರ್ಮುಲಾ ತರ. ಯಾರು ಹೇಗೆ ಅದ್ರ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೋ ಅವ್ರ ವಿಡಿಯೋದು ಯೂಟ್ಯೂಬ್ ಸ್ವತಃ ತಾನಾಗೆ ಆ ತರ ವಿಡಿಯೋದನ್ನ ಪ್ರಮೋಟ್ ಮಾಡುತ್ತೆ ಅಂತಂದ್ರೆ, ಈಗ ನಮ್ಮಮ್ಮ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಸೊ ನಮ್ಮಮ್ಮ ಯೂಟ್ಯೂಬ್ ಓಪನ್ ಮಾಡಿದಾಗ ಅವ್ರದ್ದೊಂದು ಪೇಜ್ ಓಪನ್ ಆಗುತ್ತಲ್ಲ ಯೂಟ್ಯೂಬ್, ಅದಕ್ಕೆ ಯೂಟ್ಯೂಬ್ ವಾಲ್ ಅಂತ ಹೇಳ್ತಾರೆ. ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಕೂಡ ಒಂದೊಂದ್ಸಲ ನನ್ನ ವಿಡಿಯೋಸ್ ಅವ್ರ ವಾಲ್ ಮೇಲೆ ಹೋಗುತ್ತೆ. ಅದಕ್ಕೆ ಯೂಟ್ಯೂಬ್ ಸೆಲ್ಫ್ ಪ್ರಮೋಷನ್ ಅಂತ ಹೇಳ್ತಾರೆ. ಸೊ ಅದನ್ನ ಯೂಟ್ಯೂಬ್ ಮಾಡ್ತಾ ಇರುತ್ತೆ. ನಮ್ದು ರೆಗ್ಯುಲರ್ ಆಗಿ ನಾವು ಒಂದು ಟೈಮ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ. ಸೊ ನಂದ್ರಲ್ಲಿ ಏನಾಗಿದೆ ವಿಷಯ ಈಗ ಅಂತಂದ್ರೆ, ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು 9,000 ಚಿಲ್ಡ್ರೆ ನನ್ನ ಸಬ್ಸ್ಕ್ರೈಬರ್ಸ್. ಕರೆಕ್ಟಾ? ಅಂದ್ರೆ 9,800 ಚಿಲ್ಡ್ರೆ ಸಬ್ಸ್ಕ್ರೈಬರ್ಸ್ ಇದಾರೆ ನನಗೆ ಇವಾಗ. ಆದ್ರೆ ನನ್ನ ವ್ಯೂಸ್ ಬರ್ತಾ ಇದ್ದು ಎಷ್ಟು ಬರ್ತಾ ಇತ್ತು? ನನ್ನ ಮ್ಯಾಕ್ಸಿಮಮ್ ವ್ಯೂಸ್ ಎಲ್ಲ ನಮ್ದು 16, 17, 17,000 ಎಲ್ಲ ವ್ಯೂಸ್ ಬರ್ತಿತ್ತು ಸ್ನೇಹಿತರೆ. ಅದು ಹೇಗೆ ಅಂತಂದ್ರೆ, ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅಷ್ಟು ಜನ ಬಿಟ್ಬಿಟ್ಟು ನಾಟ್ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡದಿರೋರು ಕೂಡ ವಿಡಿಯೋಸ್ ನೋಡ್ತಿದ್ರು ನನ್ನ ಬ್ಲಾಗ್ಸ್ ಅನ್ನ. ಹಾಗಾಗಿ ನಮ್ದು ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ದು ಅಲ್ಗಾರಿಥಮ್ ಕೆಟ್ಟೋಗಿದ್ರಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಅವ್ರ ವಾಲ್ ಮೇಲೆ ನನ್ನ ವಿಡಿಯೋಸ್ ಹೋಗೋದೇ ಇಲ್ಲ ಇವಾಗ. ಸೊ ಹಂಗಾಗ್ಬಿಟ್ಟು ಅವ್ರದೆಲ್ಲ ವ್ಯೂಸ್ ನನಗೆ ಬರೋದೇ ಇಲ್ಲ. ಸೊ ಮೇಜರ್ ಅಲ್ಲೂ ಕಟ್ ಡೌನ್ ಆಯ್ತು ಒಂದು. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅದರಲ್ಲೂ ಎಲ್ಲರೂ ವಿಡಿಯೋಸ್ ನೋಡ್ತಾ ಇಲ್ಲ. ಅದನ್ನು ಬರೀ ಒಂದು 2-3 ಸಾವಿರ ಜನ ಮಾತ್ರ ವಿಡಿಯೋಸ್ ನೋಡ್ತಾರೆ. ಇವಾಗ ಅದನ್ನು ಕಮ್ಮಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಎಲ್ರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅದು ನಂತರ ನಮಗೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಅದು ನೀವು ಸಪೋರ್ಟ್ ಮಾಡಿದ್ರೆ, ನೀವು ಎಲ್ಲದಕ್ಕೂ ಕಾಮೆಂಟ್ ಮಾಡಿದ್ರೆ ನಮಗೆ ಮುಂದೆ ಚೆನ್ನಾಗಿ ಮೋಟಿವೇಶನ್ ಸಿಗುತ್ತೆ. ಸೊ ಇವಾಗ ಸ್ನೇಹಿತರೆ, ಇದಕ್ಕೆ ಏನು ಅಂತಂದ್ರೆ, ನಾನು ರೆಗ್ಯುಲರ್ ವಿಡಿಯೋಸ್ ಹಾಕ್ತಾ ಹೋದ್ರೆ ಅದು ಮತ್ತೆ ಅಲ್ಗಾರಿಥಮ್ ಅದಕ್ಕೆ ಸೆಟ್ ಆಗುತ್ತೆ. ಅದೇ ತರ ನನ್ನ ವ್ಯೂಸ್ ಮತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ. ವಾಲ್ ಮೇಲೆ ಬಂದ್ಬಿಡೋದು ಆಟೋಮೆಟಿಕ್ ಆಗಿ. ಅದು ಏನ್ ಗೊತ್ತಾ ಸ್ನೇಹಿತರೆ, ನಾನು ನಿಮ್ಗೆ ಹೇಳದ್ನಲ್ಲ, ಇವ್ರಿಗೂ ಗೊತ್ತಿದೆ ನೋಡಿ, ನಮ್ದು ಕೆಲಸದ ಮಧ್ಯದಲ್ಲಿ ಹೆಂಗೆ ಆಗ್ಬಿಡುತ್ತೆ ಒಂದೊಂದ್ಸಲ ಅಂದ್ರೆ,
ನಾನು ವ್ಲಾಗ್ ಮಾಡಿರ್ತೀನಿ ಕೂಡ ಒಂದೊಂದ್ಸಲ, ಬಟ್ ಎಡಿಟ್ ಮಾಡೋಕೆ ನನ್ನ ಟೈಮ್ ಇರಲ್ಲ, ಅಥವಾ ಒಂದೊಂದ್ಸಲ ವ್ಲಾಗೇ ಮಾಡಿರಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಹಂಗಾಗ್ಬಿಟ್ಟು ಮಧ್ಯ ಸ್ಕಿಪ್ ಆಗ್ಬಿಡುತ್ತೆ ನಂದು. ಸೊ ಈಗ ರೆಗ್ಯುಲರ್ ಆಗಿ ಬರ್ತಾ ಇದೆ ನನ್ನ ಬ್ಲಾಗ್ಸ್, ಇದೇ ತರ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಅನ್ಕೊಂತಾ ಇರ್ತೀನಿ. ಮುಂದಿನ ಕೂಡ ಇದೇ ತರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ಆಮೇಲೆ ಇದಕ್ಕೆ ಗೊತ್ತಾ ಸ್ನೇಹಿತರೆ, ಮೇಜರ್ ಸೊಲ್ಯೂಷನ್ ಇದಕ್ಕೆ ಬೇಗ ನಾವು ಸಾಲ್ವ್ ಮಾಡೋದು ಹೇಗೆ ಅಂದ್ರೆ, ಯಾರು ಮೊಬೈಲಲ್ಲಿ ನಾನು ಬ್ಲಾಗ್ಸ್ ನೋಡ್ತಿರಲ್ಲ ಅವ್ರಿಗೆಲ್ಲ ಒಂದು ಆಪ್ಷನ್ ಇದೆ. ನೀವು ಒಂದು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಹೈಪ್ ದಿಸ್ ವಿಡಿಯೋ ಅಂತ. ಅದನ್ನ ಸುಮ್ಮನೆ ನೀವು ಕ್ಲಿಕ್ ಮಾಡಿದ್ರೆ ಅದು ಏನಾಗುತ್ತೆ ಅಂದ್ರೆ, ಬೇರೆ ಕಡೆ ಯಾರ್ಯಾರು ನೀವು ನೋಡಿರೋ ವಿಡಿಯೋಸ್ ಬೇರೆ ಯಾರು ನೋಡ್ತಿರ್ತಾರಲ್ಲ ಅವ್ರ ವಾಲ್ ಮೇಲೆ ಹೋಗೋದು ಸಾಧ್ಯತೆ ಇರುತ್ತೆ ಅದರಿಂದ. ಸೊ ಹಾಗಾಗ್ಬಿಟ್ಟು ಅದು ಹೈಪ್ ಅನ್ನೋದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಅಮ್ಮ ಪೂಜಾನು ಕೂಡ ಮಾಡ್ತಾ ಇದಾರೆ ಅದನ್ನೆಲ್ಲ. ಸೊ ನೀವು ಮಾಡ್ಕೊಳ್ಳಿ, ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ಸ್ನೇಹಿತರೆ ಇಂಪಾರ್ಟೆಂಟ್ ವಿಷಯ ನಿಮ್ಗೆಲ್ಲ ಹೇಳಬೇಕಾಗಿತ್ತು. ಆಮೇಲೆ ಇವಾಗ ನಮ್ಮ ಬ್ಲಾಗ್ಸ್ ಹೇಗೆ ಬರ್ತದೆ ಅಂತ ನೀವೆಲ್ಲ ಹೇಳಿ ನಮಗೆ, ಯಾವ ತರ ಬರ್ತದೆ ವಿಡಿಯೋಸ್ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಅನ್ಸುತ್ತೆ ನೀವು ಅದನ್ನ ಹೇಳಿದ್ರೆ. ಕಮೆಂಟ್ ಮಾಡಿ ಎಲ್ಲರೂ. ಕಮೆಂಟ್ ಅಂತೂ ಎಲ್ಲರೂ ಮಾಡ್ತಾ ಇದೀರಾ ಇವಾಗ, ಎಲ್ಲ ಬ್ಲಾಗ್ಸ್ ಕಮೆಂಟ್ ಮಾಡ್ತಾ ಇದೀರಾ. ನೀವು ಯಾರು ಮಾಡ್ಲಾರ್ದವರೆಲ್ಲ ನೀವೆಲ್ಲ ಮಾಡಿ, ನಮ್ಗೆ ಖುಷಿ ಆಗುತ್ತೆ ಒಂಥರ. ಮಾಡಿ ಎಲ್ಲಕ್ಕಿಂತ ಜಾಸ್ತಿ ಖುಷಿ ನಮ್ಮ ಅಮ್ಮ ಆಗುತ್ತೆ. ಯಾಕಂದ್ರೆ ನಮ್ಮ ಅಮ್ಮ, ನಾನು ಓದ್ತೀನಿ, ಕಾಮೆಂಟ್ಸ್ ನೋಡ್ತಾ ಇರ್ತೀನಿ, ನಾನು ಕಾಮೆಂಟ್ಸ್ ಓದ್ತೀನಿ ಸ್ನೇಹಿತರೆ. ನಮ್ಮ ಅಮ್ಮ ಯಾವ ಲೆವೆಲ್ ಕಾಮೆಂಟ್ಸ್ ಓದ್ತಾರೆ ಅಂತಂದ್ರೆ, ಆ ಕಮೆಂಟ್ಸ್ ಓದಿ ಇರೋವಾಗೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಈ ತರ ಕಮೆಂಟ್ ಬಂತು, ಈ ತರ ಕಮೆಂಟ್ ಬಂತು ನೋಡಿ. ಒಟ್ಟಿನಲ್ಲಿ ಈ ತರ ಖುಷಿ ಆಗುತ್ತೆ. ಸೊ ಇದೇ ಖುಷಿನ ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂತಾ ಇದೀವಿ ನಾವು. ನೀವು ಕೂಡ ಕಮೆಂಟ್ ಮಾಡ್ತೀರಿ, ನಾವು ವಿಡಿಯೋಸ್ ನೋಡ್ತಾರೆ ಹಾಗೆ. 1 hour later. ಸೊ ನೋಡಿ ಸ್ನೇಹಿತರೆ, ಸಂಡೇ ದಿವಸ ಹೊರಗಡೆ ಈ ತರ ಕೂತು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ. ಸ್ಪೆಷಲಿ ನೀವು ಕೂತಿರೋ ಜಾಗದ ಸುತ್ತಮುತ್ತ ಗಿಡಗಳು ಇಟ್ಕೊಂಡ್ಬಿಟ್ಟು ಈ ತರ ಕೂತ್ಕೊಂಡ್ರೆ ಫ್ಯಾಮಿಲಿ ಜೊತೆ ಮಾತಾಡಕ್ಕೆ ಅಂದ್ರೆ, ನಾವು ಇದೇ ತರ ಕೂತ್ಕೊಂತೀವಿ, ಎಷ್ಟೊಂದ್ರ ಕೂತ್ಕೊಂತೀವಿ. ಯೂಶಲಿ ನಾವು ಸಾಯಂಕಾಲ ಕೂತ್ಕೊಂತೀವಿ, ಬಟ್ ಇವತ್ತು 12:30 ಆಗಿದೆ ಟೈಮ್. ಇವಾಗ ವಾತಾವರಣ ನೋಡಿ ಬೆಂಗಳೂರಲ್ಲಿ ಏನ್ ಸಕ್ಕತ್ತಾಗಿದೆ ಅಂತ. ಮನೆಗಳೆಲ್ಲ ಏನಮ್ಮ ಓ ಸರ್ಟಿಫಿಕೇಟ್ ಏನ್ ಗೊತ್ತಾ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಖುಷಿದು ಭರತನಾಟ್ಯಂ ಡ್ಯಾನ್ಸ್ ಇತ್ತು ಅವ್ರ ಸ್ಕೂಲಲ್ಲಿ, ನೀವೆಲ್ಲ ನೋಡಿದ್ರೆ. ಎಷ್ಟು ಫಸ್ಟ್ ಪ್ರೈಸ್ ಅಲ್ಲ, ಸರ್ಟಿಫಿಕೇಟ್ ತಗೊಂಬ ನೋಡ. ಸ್ನೇಹಿತರೆ, ಅವಳಿಗೆ ಭರತನಾಟ್ಯಂ ಡ್ಯಾನ್ಸ್ ಅಲ್ಲಿ ಅವ್ರ ಸ್ಕೂಲ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ. ಸುಮಾರು ಜನರಿಗೆ ಇಷ್ಟ ಆಗಿದೆ, ಬಹಳ ಲೈಕ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಖುಷಿದು ಸರ್ಟಿಫಿಕೇಟ್ ಇದು ನೋಡಿ. ಅವ್ಳ ಸ್ಕೂಲಲ್ಲಿ ಗೆದ್ದಿರೋದು ಫಸ್ಟ್ ಪ್ರೈಸ್ ಗೆದ್ದವಳೆ ಭರತನಾಟ್ಯಂ. ನಮಗಂತರ ಸಿಕ್ಕಾಪಟ್ಟೆ ಖುಷಿ, ಯಾಕಂತಂದ್ರೆ ಫಸ್ಟ್ ಟೈಮ್ ನಮ್ಮ ಮಗಳು. ಸುಮ್ನಿರ, ನಿಮ್ ಸ್ಕೂಲ್ ಇನ್ನೂ 2 ಹುಡುಗರು ಫಸ್ಟ್ ಪ್ರೈಸ್ ಬಂದಿದೆ. ಪೂಜಾ ಟೋಟಲ್ ಎಷ್ಟು ಪೂಜಾ? 3 ಜನಗಲ್ಲ, 3 ಜನ, ಒಟ್ಟು 3 ಜನರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಸ್ನೇಹಿತರೆ. ಉಳಿದವರಿಗೆಲ್ಲ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಇವರಿಗೆ ವಿನ್ನಿಂಗ್ ಅಂತ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ನಮ್ ಖುಷಿ ಇದು ಫಸ್ಟ್ ಟೈಮ್ ಯಾವ್ದೋ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದು. ಫಸ್ಟ್ ಯಾವ್ದು? ಓಹ್, ಯಾರು ಗೊತ್ತಾ ಸ್ನೇಹಿತರೆ, ಆನ್ಯುವಲ್ ಡೇ ಬ್ಲಾಗ್ ಇಂದ ಹೇಳ್ತಿದ್ದಾಳೆ. ಆನ್ಯುವಲ್ ಡೇ ಡ್ಯಾನ್ಸ್ ಮಾಡಿಲ್ಲ ಅದನ್ನ ಹೇಳ್ತಾಳೆ, ಬಟ್ ಅದು ಕಾಂಪಿಟೇಷನ್ ಇರ್ಲಿಲ್ಲ ಅಮ್ಮ, ಅದು ಸುಮ್ಮನೆ ಡ್ಯಾನ್ಸ್ ಮಾಡಿದ್ರಿ. ಅದು ಅವಾರ್ಡ್ ಸಿಕ್ಕಿದ್ದು. ಇವಾಗ ಕಾಂಪಿಟೇಷನ್ ಇತ್ತು, ಕಾಂಪಿಟೇಷನ್ ಗೆದ್ಬಿಟ್ಟು ಬಂದವಳೆ. ಎಲ್ಲಕ್ಕಿಂತ ಜಾಸ್ತಿ ಅವ್ರ ಅಮ್ಮಂಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ನೋಡಲ್ಲ ಯಾರಿಗೆ ಖುಷಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ಹಾಕಿ ಅವಳು ಸುಮ್ಮನೆ ಕೂತಿ ಎಲ್ಲ ಎಫರ್ಟ್ಸ್ ಅವಳದೇನೆ. ಹಿಂದೆ ಸ್ವಲ್ಪ BTS ನಮ್ದಿರುತ್ತೆ. ಗಾರ್ಡನ್ ತಗೊಂಡೋಗಿ ವಿಡಿಯೋ ಶೂಟ್ ಮಾಡಿದ್ದಕ್ಕೆ ನಿಮ್ದೆಲ್ಲರ ಕಮೆಂಟ್ಸ್ ಸಿಕ್ಕಾಪಟ್ಟೆ. ಮಾತ್ರ ಆ ಪಾರ್ಟ್ ಅಂತೂ ಸಕ್ಕತ್ತಾಗಿತ್ತು, ಭರತನಾಟ್ಯಂ ಪಾರ್ಟ್. ಈಗ ಭರತನಾಟ್ಯಂ ಕಲ್ತೀಯ, ನೆಕ್ಸ್ಟ್ ಕಾಂಪಿಟೇಷನ್ ಬಂದಾಗ ವೆಸ್ಟರ್ನ್ ಒಂದು ಸಾಂಗ್ ಕಲ್ಸು. ಬರೇ ಟಾಯ್, ಇವ್ರು ಬರೇ ಟಾಯ್ನೇ ಹೇಳೋದು. ಅಲ್ಲ, ಇಷ್ಟ ತನಕ ಕೆಳಗೆ ಕೂತು ಹರಟೆ ಹೊಡೆದಿದ್ದಾಯ್ತು. ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ. ಟೆರೆಸ್ ಮೇಲೆ ಬಂದು ಕೂತಿದ್ದೀವಿ. ಆಕ್ಚುಲಿ ಟೆರೆಸ್ ಮೇಲೆ ಏನಕ್ಕೆ ಬಂದಿವಿ ಅಂದ್ರೆ, ಪೂಜಾ ಇವಳಿಗೆ ಊಟ ಮಾಡಿಸ್ತಿದ್ದಾಳೆ, ಸ್ನ್ಯಾಕ್ಸ್ ತಿನ್ನಿಸ್ತಾಳೆ. ಏನು ತಿನ್ನಿಸ್ತಾಳೆ ಪೂಜಾ? ಕ್ಲೈಮೇಟ್ ಬೆಳಗ್ಗೆಯಿಂದ ಹಿಡ್ಕೊಂಡು ಇನ್ನೂ ತನಕ ಏನಾದ್ರು ಚೇಂಜಸ್ ಇದೆ ಕ್ಲೈಮೇಟ್ ಅಲ್ಲಿ. ನಾವು ಮೇಲೆ ಬರ್ತಿದ್ದಂಗೆ ನೋಡ್ರಿ ಇಲ್ಲಿ ಮಳೆ ಹನಿ ಸ್ಟಾರ್ಟ್ ಆಯ್ತು ಅಂದಂಗೆ ಸ್ನೇಹಿತರು. ಇನ್ನೊಂದು ವಿಷಯ ಏನೋ ಅಂತಂದ್ರೆ, ನಮ್ಮಮ್ಮ ಇಲ್ಲಿ ನಮ್ಮ ಟೆರೆಸ್ ಮೇಲೆ ಒಂದು ರೂಮ್ ಕಟ್ಟೋಣ ಅಂತ ಹೇಳ್ತಾರೆ. 2 ರೂಮ್ ಹಾಕ್ಸಿ. ಓ 2 ರೂಮ್, 1 ರೂಮ್ ಹೋಗ್ಬಿಟ್ಟು 2 ರೂಮ್ ಆಯ್ತು ಒಂದು ಸಲ ವಿಡಿಯೋದಲ್ಲಿ. ಬಾತ್ರೂಮ್ ಟಾಯ್ಲೆಟ್ 3 ಜನ ಇದ್ವಲ್ಲ, ಇವಾಗ 5 ಜನ ಇದೀವಿ. ಫಸ್ಟಿಗೆ ನಾವು ಗುಲ್ಬರ್ಗದಲ್ಲಿ ಇದ್ದಾಗ ಸ್ನೇಹಿತರೆ, ಐವನ್ಶಾಹಿ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ ಫಸ್ಟ್. ನಮ್ಮಮ್ಮ ಚಿಕ್ಕದು 2 ರೂಮ್ ಇದ್ದಿದ್ದು ಆ ಮನೆಯಲ್ಲಿ. ಆ ಕ್ವಾರ್ಟರ್ಸ್ ಮನೆಯಿಂದ ಸ್ನೇಹಿತರೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಬೆಂಗಳೂರಿಂದ ನಾವು ಕೋರ್ಮಲ್ ಇದ್ವಿ, ಅಲ್ಲಿಂದ ಮತ್ತೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದ್ಮೇಲೆ ಈ ಮನೆ ಸಾಲ್ತಲ್ಲ, ಯಾಕಂದ್ರೆ ನಾವು ಮುಂಚೆ ನಾನು, ನಮ್ಮಮ್ಮ, ನಮ್ಮ ಅಕ್ಕ 3 ಜನ ಇದ್ವಿ. ನಮ್ಮ ಮದುವೆ ಆಗಿರಲಿಲ್ಲ. ಇವಾಗ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ಖುಷಿ, ನಿಧಿ 5 ಜನ. ಇವ್ರಿಗೂ ದೊಡ್ಡವರು ಅಂತ ಕೌಂಟ್ ಮಾಡ್ಬೇಕಿವ. ಹಂಗಾಗ್ಬಿಟ್ಟು ನಮ್ಗೆ ಇವಾಗ ನಮ್ಮ ಮನೇಲಿ ಜಾಗ ಸಾಲ್ತಾ ಇಲ್ಲ. ಕಾಟ್ ಮಲ್ಕೊಳಕ್ ಸಾಲ್ತಲ್ಲ ಅಂತ ಕಾಟ್ ದೊಡ್ಡದು ಮಾಡ್ಕೊಂಡ್ವಿ. ಅದ್ ಮಾಡಿದ್ರು ಸಾಕಾಗ್ತಲ್ಲ. ಖುಷಿ ಇವಾಗ ನಾವು ಮುಂದೆ ಮಲ್ಕೊಂತಿದ್ದಾಳೆ. ನೆಕ್ಸ್ಟ್ ಇವಾಗ ರೂಮ್ ಜಾಸ್ತಿ ಮಾಡ್ಕೊಬೇಕಾಗಿದೆ. ಬಂದ್ರೆ ಮಲಗ್ಸಕ್ಕೆ ಜಾಗ ಇಲ್ಲ. ಹಂಗಂತ ಅಂದ್ಬಿಟ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಮ್ಮ ಅಮ್ಮಂಗೆ ಹೇಳ್ರಿ ಸ್ನೇಹಿತರೆ ಈ ಮಾತನ್ನು. ನಮ್ಮ ಅಮ್ಮ ಈ ಮಾತು ನನಗೆ ಹೇಳ್ಬೇಕು, ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ. ಈ ಮಾತಿಗೆ ಏನ್ ಎನ್ನುತ್ತಾರೆ ಅಂತ ನಮ್ಮ ಪೂಜಾರಿ ಕೇಳೋಣ. ಮನೆ ಬೆಳಿಬೇಕಲ್ಲ, ಮನೆ ಬೆಳಿಬೇಕು, ರೂಮ್ಗಳು ಬೆಳೆಯೋದಲ್ಲ. ರೂಮ್ ಬೇಡ, ಮನೆ
ಇದು ಯಾಕೋ ಸ್ನೇಹಿತರೆ ಈ ಡಿಸ್ಕಷನ್ ಬೇರೆ ಕಡೆ ಹೋಗ್ತೈತೆ, ಆ ಬೇರೆ ಕಡೆ ಹೋಗೋದು ಬೇಡ. ಯಾಕೋ ನನಗೆ ಈ ವ್ಲಾಗ್ ಅಲ್ಲಿ ಫುಲ್ ನಾವು ಬರೀ ಪ್ರವಚನ ಫ್ರಾನ್ಸ್ಗಳದು ಬರೀ ಅದೇ ಆಯ್ತು ಅಂತ ಅನಿಸ್ತದೆ. ಸ್ನೇಹಿತರೆ ಏನು ಬೇಜಾರು ಮಾಡ್ಕೋಬೇಡಿ. ಈ ವ್ಲಾಗ್ ಅಲ್ಲಿ ಮೈನ್ ವಿಷಯ ಏನಿತ್ತು ಅಂದ್ರೆ ಮೈನ್ ಇಂಪಾರ್ಟೆಂಟ್ ಮಾತು ಏನಿತ್ತು ಆಗ್ಬೋದು ಇವತ್ತಿನ ವ್ಲಾಗ್ ಅಲ್ಲಿ ಪ್ಲಾಂಟ್ಸ್ ಅಂತ ಹೇಳಿ ನೋಡ್ರಿ. ಮೈನ್ ಮಾತಿದ್ದು ನನ್ನ ವ್ಲಾಗ್ಸ್ ವ್ಯೂಸ್ ಕಮ್ಮಿ ಆಗಿದೆಯಲ್ಲ ಅದ್ರ ಬಗ್ಗೆ ನಾನು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದು. ನೋಡಿ ಈಗಲೇ ಮರ್ತೋಗ್ಬಿಟ್ಟು ಇವಾಗಲೇ ಮಾತಾಡಿದ್ದು. ಇವತ್ತು ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ, ಜಾಸ್ತಿ ಎಲ್ಲ ಹೊರಗಡೆ ಹೋಗಿಲ್ಲ. ಆ ರೀಸನ್ ಇಂದ ನಾವೇನೋ ಜಾಸ್ತಿ ವ್ಲಾಗ್ ಮಾಡಕ್ ಹೋಗಿಲ್ಲ. ಸೊ ಮನೇಲಿ ಇದ್ಬಿಟ್ಟೆ ಏನೇನ್ ಮಾಡ್ತಾ ಇದ್ವಿ ಹಿಂಗೆ ಇರ್ತೀವಿ ನಾವು ನಮ್ಮ ಮನೇಲಿ ಇದ್ದಾಗ. ಜಾಸ್ತಿ ಏನು ಕೆಲಸ ಮಾಡೋದು ಎಲ್ಲರೂ ಹಿಂಗೆ ಇರ್ತಾರೆ ಅನ್ಕೊಂತಾರೆ. ಬಟ್ ನಾಳೆ ಮಂಡೇ ಬರ್ತಿದ್ದಂಗೆ ಪೂಜಾ ಮೇಡಮ್ ಅವ್ರದ್ದು ಬೆಳಗ್ಗೆ ಟಕ ಅಂತ ಮಕ್ಳು ರೆಡಿ ಮಾಡೋ, ಸ್ಕೂಲಿಗೆ ಕಳ್ಸೋದು, ತಿಂಡಿ ರೆಡಿ ಮಾಡೋದು, ಟಿಫಿನ್ ರೆಡಿ ಮಾಡೋದು ಎಲ್ಲ ಕೆಲಸ ಸ್ಟಾರ್ಟು. ನಮ್ಮ ಅಮ್ಮನ ಶ್ರಾವಣ ಸೋಮವಾರ ಪೂಜೆ ಬೇರೆ ಸ್ಟಾರ್ಟ್. ಏನು ಕೇಳ್ತೀರಾ? ಇದೇ ಮಾತ್ಮೇಲೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ನಿಮ್ಗೆ ಇವತ್ತು ವ್ಲಾಗ್ ಇಷ್ಟ ಆಗಿದೆ ಸ್ನೇಹಿತರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.